ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹಾಲಕ್ಷ್ಮಿ ಲೇಔಟ್ನಿಂದ ಅರವಿಂದ್ ಅಂತ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ, ಭಕ್ತಾದಿಗಳು ಬೆಳಗ್ಗೆ ಯಾವ ರೀತಿಯಾಗಿ ಬಂದಿದ್ದಾರೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಏಕಾದಶಿ ವಿಶೇಷವಾದಂತಹ ವೈಕುಂಠ ಏಕಾದಶಿ. ಈಗ ನಾವೀಗ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಶ್ರೀನಿವಾಸ ದೇವಸ್ಥಾನದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಭಕ್ತ ಸಾಗರ ಸುಮಾರು 1 ಕಿಲೋಮೀಟರ್ ದೂರದಿಂದಲೂ ಕೂಡ ಕ್ಯೂನಲ್ಲಿ ನಿಂತು ಈಗ ಬೆಳಗಿನ ಜಾವದಲ್ಲಿ ಬಂದು ದೇವರ ದರ್ಶನವನ್ನ ಮಾಡ್ತಾ ಇರೋದು. ಮುಖ್ಯವಾಗಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಪ್ರಮುಖವಾಗಿ ಒಂದು ವಾಡಿಕೆ ಇದೆ. ಇವತ್ತು ಯಾರು ಉಪವಾಸ ವ್ರತವನ್ನ ಮಾಡ್ತಾರೆ, ಶ್ರದ್ಧೆಯಿಂದ ದೇವರ ದರ್ಶನವನ್ನ ಒಂದು ಮಹಾದ್ವಾರದಿಂದ ಪಡೆದುಕೊಳ್ತಾರೆ, ಅವರಿಗೆ ಸದ್ಗತಿ ಸಿಗುತ್ತೆ, ಅವ್ರು ಅಂದ್ಕೊಂಡಿದ್ದಾಗುತ್ತೆ, ಹಲವು ದೋಷಗಳ ನಿವಾರಣೆ ಆಗುತ್ತೆ ಅನ್ನುವಂತಹ ವಾಡಿಕೆ ಕೂಡ ಇದೆ. ಪ್ರಮುಖವಾಗಿ ಈ ಒಂದು ವೈಕುಂಠ ಏಕಾದಶಿ ಯಾಕೆ ಕರೀತಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಮಹಾವಿಷ್ಣು ಅವರು ಕೈಟಭ ಅಂದ್ರೆ ಮಧು ಕೈಟಭ ಅನ್ನುವಂತಹ ರಾಕ್ಷಸರ ವಧೆಯನ್ನ ವೈಕುಂಠದಲ್ಲಿ ಮಾಡಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಉತ್ತರ ದ್ವಾರದಲ್ಲಿ ಅವರು ಆ ಒಂದು ರಾಕ್ಷಸರ ವಧೆಯನ್ನ ಮಾಡಿ ಅವರಿಗೆ ಸದ್ಗತಿಯನ್ನ ಆ ಒಂದು ಮಾರ್ಗದ ಮುಖಾಂತರ ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ದ್ವಾರದ ಮುಖೇನವಾಗಿ ಮಹಾವಿಷ್ಣುವನ ದರ್ಶನವನ್ನ ಮಾಡಿದ್ರೆ ಸದ್ಗತಿ ಸಿಗುತ್ತೆ ಅನ್ನುವಂಥದ್ದು ವಾಡಿಕೆ. ಹಾಗಾಗಿ ವೈಕುಂಠ ಏಕಾದಶಿ ಅಂತ ಕರೀತಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಎಲ್ಲಾ ಭಕ್ತರು ಯಾವ ರೀತಿಯಾಗಿ ಸಾಲುಗಟ್ಟಿ ದೇವರನ್ನ ಗೋವಿಂದ ಗೋವಿಂದ ಅನ್ನುವಂತಹ ಭಜನೆ ಮಾಡುವ ಮುಖಾಂತರವಾಗಿ ದೇವರ ದರ್ಶನವನ್ನ ಪಡೆಯುವಂತಹ ಒಂದು ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಬೆಳಗಿನ ಜಾವ 4:30ರಿಂದ ಈ ಒಂದು ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಶ್ರೀನಿವಾಸ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇರುವಂತದ್ದು. ಕ್ಯೂನಲ್ಲಿ ಬರ್ತಾ ಇದ್ದಾರೆ. ವೃದ್ಧರು, ಮಕ್ಕಳು ಎಲ್ಲರೂ ಸೇರಿ ಬಂದು ಶ್ರೀನಿವಾಸನ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು. ಈ ಒಂದು ಟ್ರಸ್ಟ್ ಏನಿದೆ, ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ಟ್ರಸ್ಟ್ ಏನಿದೆ, ಇಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಅಲಂಕಾರಗಳನ್ನ ಮಾಡಿ ಈ ಒಂದು ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಮತ್ತೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್ ನ ಪೊಲೀಸರು ಕೂಡ ಭದ್ರತೆಯಲ್ಲಿ ಅತ್ಯುತ್ತಮವಾಗಿ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 1 ಕಿಲೋಮೀಟರ್ನಷ್ಟು ದೂರದಿಂದ ಕ್ಯೂನಲ್ಲಿ ನಿಂತು ಈ ಒಂದು ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸಾಲುಗಟ್ಟಿ ಈಗಾಗಲೇ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ವೈಕುಂಠ ಏಕಾದಶಿ ಮುಖ್ಯವಾಗಿ ಇವತ್ತು ಏನು ಈ ಒಂದು ವ್ರತವನ್ನ ಪಾಲನೆ ಮಾಡ್ತಾರೆ, ಉಪವಾಸ ವ್ರತವನ್ನ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯದಾಗುತ್ತೆ. ಹಲವು ಒಂದು ದೋಷಗಳ ನಿವಾರಣೆ ಆಗುತ್ತೆ, ಮಂತ್ರದೋಷ, ಪಿತೃದೋಷ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದಲ್ಲದೆ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ವಿಶೇಷವಾಗಿ ದಂಪತಿಗಳು ಕೂಡ ವ್ರತವನ್ನ ಮಾಡ್ತಾರೆ ಅನ್ನುವಂಥದ್ದು ಪ್ರತೀತಿ. ಅಲ್ಲದೆ ಒಂದು ಪ್ರಮುಖವಾದಂತಹ ಅಂದ್ರೆ ಉತ್ತರ ದ್ವಾರದಿಂದ ಒಂದು ಮಹಾದ್ವಾರದಿಂದ ಶ್ರೀನಿವಾಸನ ದರ್ಶನ ಪಡೆಯೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ನಾನು ಆಗ್ಲೇ ಹೇಳಿದೆ. ರಾಕ್ಷಸರ ವಧೆಯನ್ನ ಮಹಾವಿಷ್ಣು ಮಾಡಿರ್ತಾರೆ, ಆ ಮುಖೇನವಾಗಿ ಅವರಿಗೆ ಸದ್ಗತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ವೈಕುಂಠ ಏಕಾದಶಿ ಅನ್ನುವಂಥದ್ದನ್ನ ಕರೀತಾರೆ. ಸದ್ಯ ತಾವು ದೃಶ್ಯಗಳಲ್ಲಿ ಕೂಡ ನೋಡಿದ್ರಿ, ಈ ರೀತಿಯಾಗಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪ್ರವೀಣ್, ಅರವಿಂದ್, ಅಲ್ಲಿರೋ ಭಕ್ತಾದಿಗಳನ್ನ ಮಾತಾಡಿಸಬಹುದಾ ಅಂತ? ಎಸ್ ಪ್ರವೀಣ್, ನಾನು ಖಂಡಿತವಾಗ್ಲೂ ಆ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ. ತಾವು ದೃಶ್ಯಗಳು ನೋಡಬಹುದು. ಎಲ್ಲಾ ಭಕ್ತಾದಿಗಳು ಕೂಡ ಸಾಲುಗಟ್ಟಿ ಗೋವಿಂದ ಅನ್ನುವ ಮುಖಾಂತರವಾಗಿ ಒಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸುವಂತ ಜೋರಾಗಿ ಅಲಂಕಾರ ಚೆನ್ನಾಗಿ ಮಾಡವ್ರೆ. ನಮ್ಮ ಮನೆ ದೇವರೇ ಅದು. ಬಹಳ ಖುಷಿ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದು. ಬೆಳಗ್ಗೆ ಅವರು ತಿರುಪತಿಗೆ ಹೋಗೋ ಬದಲೆಲ್ಲೇ ನಮ್ಗೆ ಬೆಂಗಳೂರಲ್ಲೇ ಸಿಗುತ್ತೆ. ನಮ್ಮ ಅದೃಷ್ಟ. ಗೋವಿಂದ ಹೇಳೋರಿಗೆಲ್ಲ ಒಳ್ಳೇದು ಮಾಡಪ್ಪ ಗೋವಿಂದ. ಸ್ವಲ್ಪ ಜಾಸ್ತಿ ಪುಣ್ಯ. ಈ ರೀತಿಯಾಗಿ ಗೋವಿಂದ ಅನ್ನುವ ಮುಖಾಂತರವಾಗಿ ಒಂದು ದೇವರ ದರ್ಶನವನ್ನು ಪಡೆಯುವಂತ ಕೆಲಸ ಮಾಡ್ತಾ ಇರುವಂತದ್ದು. ನಾನು ಮತ್ತಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಅವ್ರನ್ನು ಕೂಡ ಕೇಳ್ತೀನಿ. ಪ್ರಮುಖವಾಗಿ ಒಂದು ವೈಕುಂಠ ಏಕಾದಶಿ ಏನಿದೆ, ಇಲ್ಲಿ ದೇವರ ದರ್ಶನ ಪಡೆಯೋದಕ್ಕಾಗಿ ಎಲ್ಲರೂ ಕೂಡ ಹಾತೊರಿತಾ ಇರ್ತಾರೆ. ಅಂದ್ರೆ ಏಕಾದಶಿ ವರ್ಷದ ಕೊನೆಯ ಏಕಾದಶಿ. ಜನರನ್ನು ಮಾತನಾಡಿಸ್ಕೊಂಡು ಪರ್ಸ್ ಕೈಯಲ್ಲಿ ಇಟ್ಕೊಳ್ಳಿ, ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಗೋವಿಂದ ನಾಮ ಹೇಳ್ಕೊಂಡು ಬನ್ನಿ. ಗೋವಿಂದ. ಒಳ್ಳೇದಾಗಿದೆ. ಖುಷಿ ಆಯ್ತು. ಹೇಳಿ ದೇವ್ರು ನೋಡಿ ಖುಷಿ ಆಯ್ತು. ದೇವರಿಂದ ಭಕ್ತಿಯಿಂದ ಬಿಟ್ಕೊಂಡು ಕೈ ಮುಟ್ಕೊಂಡು ಹೋಗ್ಬೇಕು. ಆಯ್ತು. ನಾವು ಮಂಡ್ಯ ಸೈಡು ಖುಷಿಯಾಗಿದ್ದೇವೆ. ಇದೇ ಫಸ್ಟ್ ನೋಡ್ತಾ ಇದ್ದಾವೆ, ನೋಡಿದ್ರೆ ಸಂತೋಷ, ಖುಷಿಯಾಗಿದೆ. ಮತ್ತಷ್ಟು ಭಕ್ತಾದಿಗಳನ್ನ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಪ್ರವೀಣ್,
ಖಂಡಿತವಾಗ್ಲೂ ಕೂಡ ಅಂದ್ರೆ ಸುಮಾರು 4:30ರಿಂದ ಕೂಡ ಭಕ್ತಾದಿಗಳು ಬೆಳ್ಳಂಬೆಳಗ್ಗೆ ಎದ್ದು ಸಾಲುಗಟ್ಟಿ ನಿಂತು ದೇವರ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಕ್ಯೂನಲ್ಲಿ ನಿಂತು ಜನ ಒಂದು ದೇವರ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಪ್ರಮುಖವಾಗಿ ವರ್ಷದ ಕೊನೆಯ ದಿನ, ಕೊನೆಯ ಏಕಾದಶಿ ಇದು, ವೈಕುಂಠ ಏಕಾದಶಿ ಅಂತ ಇದನ್ನ ಹೇಳ್ತಾರೆ. ಇಲ್ಲಿ ಹಲವು ಪ್ರತೀತಿ ಇದೆ. ಅಂದ್ರೆ ಇವತ್ತು ಯಾರು ವ್ರತವನ್ನ ಪಾಲನೆ ಮಾಡ್ತಾರೆ, ನಿಯಮ ನಿಷ್ಠೆಯಿಂದ ದೇವರ ದರ್ಶನವನ್ನ ಪಡೆದುಕೊಳ್ತಾರೆ, ಅವರಿಗೆ ಸದ್ಗತಿ ಸಿಗುತ್ತೆ ಅನ್ನುವಂತಹ ಪ್ರತೀತಿ ಇರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಶ್ರೀನಿವಾಸ ದೇವಸ್ಥಾನದಲ್ಲಿ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸಾಲುಗಟ್ಟಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ವೈಕುಂಠ ಏಕಾದಶಿ ದಿನದಂದು ಹಲವು ಕೆಲಸಗಳನ್ನ ಅಂದ್ರೆ ಹಲವು ವ್ರತಗಳನ್ನ ಪಾಲನೆ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂತಾನ ಭಾಗ್ಯಕ್ಕಾಗಿ ಈ ಒಂದು ವೈಕುಂಠ ಏಕಾದಶಿ ದಿನ ಕೆಲವು ವ್ರತಗಳನ್ನ ಮಾಡುವಂತದ್ದು. ವೈಕುಂಠ ಏಕಾದಶಿಯ ಇಂದಿನ ಮಹತ್ವವನ್ನ ನಾನು ವಿವರಿಸ್ತಾ ಹೋಗೋದಾದ್ರೆ, ದಿನಚರಿ ಯಾವ ತರ ಇರಬೇಕಂದ್ರೆ ಈ ದಿನ ಉಪವಾಸ ವ್ರತವನ್ನ ಮಾಡಬೇಕು. ಅದರ ಮಹತ್ವ ತುಂಬಾ ಇದೆ. ಇಂದು ಪೂಜಾ ವಿಧಾನ ಯಾವ ತರ ಇರಬೇಕು ಅನ್ನುವಂಥದ್ದನ್ನ ಕೂಡ ಹಲವು ರೀತಿಯಾಗಿ ವರ್ಣನೆ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹಾಲಕ್ಷ್ಮಿ ಲೇಔಟ್ನಿಂದ ಅರವಿಂದ್ ಅಂತ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ, ಭಕ್ತಾದಿಗಳು ಬೆಳಗ್ಗೆ ಯಾವ ರೀತಿಯಾಗಿ ಬಂದಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಏಕಾದಶಿ, ವಿಶೇಷವಾದಂತಹ ವೈಕುಂಠ ಏಕಾದಶಿ. ನಾವೀಗ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಶ್ರೀನಿವಾಸ ದೇವಸ್ಥಾನದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಭಕ್ತ ಸಾಗರ ಸುಮಾರು 1 ಕಿಲೋಮೀಟರ್ ದೂರದಿಂದಲೂ ಕೂಡ ಕ್ಯೂನಲ್ಲಿ ನಿಂತು ಈಗ ಬೆಳಗಿನ ಜಾವದಲ್ಲಿ ಬಂದು ದೇವರ ದರ್ಶನವನ್ನ ಮಾಡ್ತಾ ಇರೋದು. ಮುಖ್ಯವಾಗಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಪ್ರಮುಖವಾಗಿ ಒಂದು ವಾಡಿಕೆ ಇದೆ. ಇವತ್ತು ಯಾರು ಉಪವಾಸ ವ್ರತವನ್ನ ಮಾಡ್ತಾರೆ, ಶ್ರದ್ಧೆಯಿಂದ ದೇವರ ದರ್ಶನವನ್ನ ಒಂದು ಮಹಾದ್ವಾರದಿಂದ ಪಡೆದುಕೊಳ್ತಾರೆ, ಅವರಿಗೆ ಸದ್ಗತಿ ಸಿಗುತ್ತೆ, ಅವ್ರು ಅಂದ್ಕೊಂಡಿದ್ದಾಗುತ್ತೆ, ಹಲವು ದೋಷಗಳ ನಿವಾರಣೆ ಆಗುತ್ತೆ ಅನ್ನುವಂತಹ ವಾಡಿಕೆ ಕೂಡ ಇದೆ. ಪ್ರಮುಖವಾಗಿ ಈ ಒಂದು ವೈಕುಂಠ ಏಕಾದಶಿ ಯಾಕೆ ಕರೀತಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಮಹಾವಿಷ್ಣು ಅವರು ಕೈಟಭ ಅಂದ್ರೆ ಮಧು ಕೈಟಭ ಅನ್ನುವಂತಹ ರಾಕ್ಷಸರ ವಧೆಯನ್ನ ವೈಕುಂಠದಲ್ಲಿ ಮಾಡಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಉತ್ತರ ದ್ವಾರದಲ್ಲಿ ಅವರು ಆ ಒಂದು ರಾಕ್ಷಸರ ವಧೆಯನ್ನ ಮಾಡಿ ಅವರಿಗೆ ಸದ್ಗತಿಯನ್ನ ಆ ಒಂದು ಮಾರ್ಗದ ಮುಖಾಂತರ ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ದ್ವಾರದ ಮುಖೇನವಾಗಿ ಮಹಾವಿಷ್ಣುವನ ದರ್ಶನವನ್ನ ಮಾಡಿದ್ರೆ ಸದ್ಗತಿ ಸಿಗುತ್ತೆ ಅನ್ನುವಂಥದ್ದು ವಾಡಿಕೆ. ಹಾಗಾಗಿ ವೈಕುಂಠ ಏಕಾದಶಿ ಅಂತ ಕರೀತಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಎಲ್ಲಾ ಭಕ್ತರು ಯಾವ ರೀತಿಯಾಗಿ ಸಾಲುಗಟ್ಟಿ ದೇವರನ್ನ ಗೋವಿಂದ ಗೋವಿಂದ ಅನ್ನುವಂತಹ ಭಜನೆ ಮಾಡುವ ಮುಖಾಂತರವಾಗಿ ದೇವರ ದರ್ಶನವನ್ನ ಪಡೆಯುವಂತಹ ಒಂದು ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಬೆಳಗಿನ ಜಾವ 4:30ರಿಂದ ಈ ಒಂದು ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಶ್ರೀನಿವಾಸ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇರುವಂತದ್ದು. ಕ್ಯೂನಲ್ಲಿ ಬರ್ತಾ ಇದ್ದಾರೆ. ವೃದ್ಧರು, ಮಕ್ಕಳು ಎಲ್ಲರೂ ಸೇರಿ ಬಂದು ಶ್ರೀನಿವಾಸನ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು. ಈ ಒಂದು ಟ್ರಸ್ಟ್ ಏನಿದೆ, ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ಟ್ರಸ್ಟ್ ಏನಿದೆ, ಇಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಅಲಂಕಾರಗಳನ್ನ ಮಾಡಿ ಈ ಒಂದು ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಮತ್ತೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್ ನ ಪೊಲೀಸರು ಕೂಡ ಭದ್ರತೆಯಲ್ಲಿ ಅತ್ಯುತ್ತಮವಾಗಿ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 1 ಕಿಲೋಮೀಟರ್ನಷ್ಟು ದೂರದಿಂದ ಕ್ಯೂನಲ್ಲಿ ನಿಂತು ಈ ಒಂದು ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸಾಲುಗಟ್ಟಿ ಈಗಾಗಲೇ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ವೈಕುಂಠ ಏಕಾದಶಿ ಮುಖ್ಯವಾಗಿ ಇವತ್ತು ಏನು ಈ ಒಂದು ವ್ರತವನ್ನ ಪಾಲನೆ ಮಾಡ್ತಾರೆ, ಉಪವಾಸ ವ್ರತವನ್ನ ಯಾರು ಮಾಡ್ತಾರೆ ಅವರಿಗೆ ಒಳ್ಳೇದಾಗುತ್ತೆ. ಹಲವು ಒಂದು ದೋಷಗಳು ನಿವಾರಣೆ ಆಗುತ್ತೆ, ಮಂತ್ರದೋಷ, ಪಿತೃದೋಷ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದಲ್ಲದೆ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ವಿಶೇಷವಾಗಿ ದಂಪತಿಗಳು ಕೂಡ ವ್ರತವನ್ನ ಮಾಡ್ತಾರೆ ಅನ್ನುವಂಥದ್ದು ಪ್ರತೀತಿ. ಅಲ್ಲದೆ ಒಂದು ಪ್ರಮುಖವಾದಂತಹ ಅಂದ್ರೆ ಉತ್ತರ ದ್ವಾರದಿಂದ ಒಂದು ಮಹಾದ್ವಾರದಿಂದ ಶ್ರೀನಿವಾಸನ ದರ್ಶನ ಪಡೆಯೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ನಾನು ಆಗ್ಲೇ ಹೇಳಿದೆ. ರಾಕ್ಷಸರ ವಧೆಯನ್ನ ಮಹಾವಿಷ್ಣು ಮಾಡಿರ್ತಾರೆ, ಆ ಮುಖೇನವಾಗಿ ಅವರಿಗೆ ಸದ್ಗತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ವೈಕುಂಠ ಏಕಾದಶಿ ಅನ್ನುವಂಥದ್ದನ್ನ ಕರೀತಾರೆ. ಸದ್ಯ ತಾವು ದೃಶ್ಯಗಳನ್ನು ಕೂಡ ನೋಡಿದ್ರಿ, ಈ ರೀತಿಯಾಗಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪ್ರವೀಣ್, ಅರವಿಂದ್, ಅಲ್ಲಿರೋ ಭಕ್ತಾದಿಗಳನ್ನ ಮಾತಾಡಿಸಬಹುದಾ ಅಂತ? ಎಸ್ ಪ್ರವೀಣ್, ನಾನು ಖಂಡಿತವಾಗ್ಲೂ ಆ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ. ತಾವು ದೃಶ್ಯಗಳು ನೋಡಬಹುದು, ಎಲ್ಲಾ ಭಕ್ತಾದಿಗಳು ಕೂಡ ಸಾಲುಗಟ್ಟಿ ಗೋವಿಂದ ಅನ್ನೋ ಮುಖಾಂತರವಾಗಿ ಒಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸುವಂತ ಜೋರಾಗಿ ಅಲಂಕಾರ ಚೆನ್ನಾಗಿ ಮಾಡವ್ರೆ.
ನಮ್ಮ ಮನೆ ದೇವರೇ ಅದು. ಬಹಳ ಖುಷಿ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದು. ಬೆಳಗ್ಗೆ ಅವರು ತಿರುಪತಿಗೆ ಹೋಗೋ ಬದಲು ಇಲ್ಲೇನೆ ನಮ್ಗೆ ಬೆಂಗಳೂರಲ್ಲೇ ಸಿಗುತ್ತೆ, ನಮ್ಮ ಅದೃಷ್ಟ. ಗೋವಿಂದ ಹೇಳೋರಿಗೆಲ್ಲ ಒಳ್ಳೇದು ಮಾಡಪ್ಪ ಗೋವಿಂದ. ಜೋರಾಗಿ ಹೇಳೋರಿಗೆ ಸ್ವಲ್ಪ ಜಾಸ್ತಿ ಪುಣ್ಯ. ಈ ರೀತಿಯಾಗಿ ಗೋವಿಂದ ಅನ್ನುವ ಮುಖಾಂತರವಾಗಿ ಒಂದು ದೇವರ ದರ್ಶನವನ್ನು ಪಡೆಯುವಂತ ಕೆಲಸ ಮಾಡ್ತಾ ಇರುವಂತದ್ದು. ನಾನು ಮತ್ತಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಅವ್ರನ್ನು ಕೂಡ ಕೇಳ್ತೀನಿ. ಪ್ರಮುಖವಾಗಿ ಒಂದು ವೈಕುಂಠ ಏಕಾದಶಿ ಏನಿದೆ, ಇಲ್ಲಿ ದೇವರ ದರ್ಶನ ಪಡೆಯೋದಕ್ಕಾಗಿ ಎಲ್ಲರೂ ಕೂಡ ಹಾತೊರಿತಾ ಇರ್ತಾರೆ. ಅಂದ್ರೆ ಏಕಾದಶಿ ವರ್ಷದ ಕೊನೆಯ ಏಕಾದಶಿ. ಜನರನ್ನ ಮಾತನಾಡಿಸಿ ಪರ್ಸ್ ಕೈಯಲ್ಲಿ ಇಟ್ಕೊಳ್ಳಿ, ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಗೋವಿಂದ ನಾಮ ಹೇಳ್ಕೊಂಡ್ ಬನ್ನಿ. ಗೋವಿಂದ ಒಳ್ಳೇದಾಗುತ್ತೆ, ಒಳ್ಳೇದಾಗಿದೆ, ಖುಷಿ ಆಯ್ತು. ಹೇಳಿ ದೇವ್ರು ನೋಡಿ ಖುಷಿ ಆಯಿತು. ದೇವರಿಂದ ಭಕ್ತಿಯಿಂದ ಬಿಟ್ಕೊಂಡು ಕೈ ಮುಕ್ಕೊಂಡು ಹೋಗ್ಬೇಕು. ಆಯ್ತು. ನಾವು ಮಂಡ್ಯ ಸೈಡು ಖುಷಿಯಾಗಿದ್ದೇವೆ. ಇದೇ ಫಸ್ಟ್ ನೋಡ್ತಾ ಇದ್ದಾವೆ, ನೋಡಿದ್ರೆ ಸಂತೋಷ, ಖುಷಿಯಾಗಿದೆ. ಮತ್ತಷ್ಟು ಭಕ್ತಾದಿಗಳನ್ನ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಪ್ರವೀಣ್, ಖಂಡಿತವಾಗ್ಲೂ ಕೂಡ ಅಂದ್ರೆ ಸುಮಾರು 4:30 ಕೂಡ ಭಕ್ತಾದಿಗಳು ಬೆಳ್ಳಂಬೆಳಗ್ಗೆ ಎದ್ದು ಸಾಲುಗಟ್ಟಿ ನಿಂತು ದೇವರ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಕ್ಯೂನಲ್ಲಿ ನಿಂತು ಜನ ಒಂದು ದೇವರ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಪ್ರಮುಖವಾಗಿ ವರ್ಷದ ಕೊನೆಯ ದಿನ, ಕೊನೆಯ ಏಕಾದಶಿ ಇದು, ವೈಕುಂಠ ಏಕಾದಶಿ ಅಂತ ಇದನ್ನ ಹೇಳ್ತಾರೆ. ಇಲ್ಲಿ ಹಲವು ಪ್ರತೀತಿ ಇದೆ. ಅಂದ್ರೆ ಇವತ್ತು ಯಾರು ವ್ರತವನ್ನ ಪಾಲನೆ ಮಾಡ್ತಾರೆ, ನಿಯಮ ನಿಷ್ಠೆಯಿಂದ ದೇವರ ದರ್ಶನವನ್ನ ಪಡೆದುಕೊಳ್ತಾರೆ, ಅವರಿಗೆ ಸದ್ಗತಿ ಸಿಗುತ್ತೆ ಅನ್ನುವಂತಹ ಪ್ರತೀತಿ ಇರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಶ್ರೀನಿವಾಸ ದೇವಸ್ಥಾನದಲ್ಲಿ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸಾಲುಗಟ್ಟಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ವೈಕುಂಠ ಏಕಾದಶಿ ದಿನದಂದು ಹಲವು ಕೆಲಸಗಳನ್ನ ಅಂದ್ರೆ ಹಲವು ವ್ರತಗಳನ್ನ ಪಾಲನೆ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂತಾನ ಭಾಗ್ಯಕ್ಕಾಗಿ ಈ ಒಂದು ವೈಕುಂಠ ಏಕಾದಶಿ ದಿನ ಕೆಲವು ವ್ರತಗಳನ್ನ ಮಾಡುವಂತದ್ದು. ವೈಕುಂಠ ಏಕಾದಶಿಯ ಇಂದಿನ ಮಹತ್ವವನ್ನ ನಾನು ವಿವರಿಸ್ತಾ ಹೋಗೋದಾದ್ರೆ, ದಿನಚರಿ ಯಾವ ತರ ಇರಬೇಕು ಅಂದ್ರೆ, ಈ ದಿನ ಉಪವಾಸ ವ್ರತವನ್ನ ಮಾಡಬೇಕು, ಅದರ ಮಹತ್ವ ತುಂಬಾ ಇದೆ. ಇಂದು ಪೂಜಾ ವಿಧಾನ ಯಾವ ತರ ಇರಬೇಕು ಅನ್ನುವಂಥದ್ದನ್ನು ಕೂಡ